आप देख रहे हैं 7 न्यूज। मैं आपके साथ मोहम्मद सलमान जुनैदी। ನೋಡಿ ನಾವು ನಿಮಗೂ ಹೇಳ್ತೇವೆ ಈಗ ನಮ್ದು ಇದೊಂದು ಪೂರ್ವಭಾವಿ ಸಭೆ ಅಂತ ಮಾಡೇವು ನಾವು ವಕಫ್ ಬಿಲ್ ಬಗ್ಗೆ ಡಿಟೇಲ್ ಆಗಿ ಅಲ್ಲಿ ಅದರಿಂದ ನಮ್ಮ ಸಮಾಜಕ್ಕಾಗುವ ತೊಂದರೆಗಳು ವಕಫ್ ಅಂದ್ರೆ ಏನಪ್ಪ ವಕಫ್ ಅಂದ್ರೆ ಔಕಾಫ್ ಅಂದ್ರೆ ಪ್ರಾಪರ್ಟಿ ಆಫ್ ಅಲ್ಲಾ ಅಲ್ಮೈಟಿ ಅದು ಎಲ್ಲಿಂದ ಬಂದಿರ್ತದೆ ನೀವು ಪ್ರಶ್ನೆ ಮಾತಾಡೋದು ಏನಾಯ್ತು ಸರ್ ಇಬ್ಬರು ಮಂದಿ ಮಾತಾಡ್ತೇವೆ ಈಗ ವಕ್ಫ್ ಬಗ್ಗೆ ಬಹಳಷ್ಟು ಚರ್ಚೆ ಒಂದು ವರ್ಷದಿಂದ ನಡೀತಾನೆ ಇದೆ. ಈಗ ಅದ್ರದ್ದು ವ್ಯಾಖ್ಯಾನ ಬೇಡ. ಈಗ ನಿಮ್ಮ ಮೂಲ ವಕ್ಫ್ ಕಾಯ್ದೆ ಏನಿತ್ತು ತಿದ್ದುಪಡಿಯಿಂದ ಏನು ಆಗಿದೆ ಲೋಪ ಅದ್ರ ಬಗ್ಗೆ ಹೇಳಿ. ಎಲ್ಲಾದು ಒಂದೇ ಒಂದು ದೊಡ್ಡ ನಿಮ್ಗೆ ಆನ್ಸರ್ ಕೊಡ್ತೇನೆ ನೋಡ್ರಿ. ಅದರ ಡಿಟೇಲ್ ನಾವು ಮತ್ತೊಮ್ಮೆ ಮಾಡೋಣ. ಅದರಲ್ಲಿ ಎಂಕ್ರೋಚ್ಮೆಂಟ್ ಅಂತಿರಲ್ಲ, ಒಂದು ಮುಸ್ಲಿಂ ಕಾಯ್ದೆ, ಮುಸ್ಲಿಂ ಪರ ಇರುವ ವಕಫಲ್ಲಿ ಎಂಕ್ರೋಚ್ಮೆಂಟ್ ಆಗ್ತಾ ಇದೆ BJPಯಿಂದ. ಯಾಕಂದ್ರೆ ಇವ್ರಿಗೆಲ್ಲ ಮಾರಿದ್ದಾರೆ. ಇವರು ಏನೇನು ಮಾರಬೇಕಾಗಿತ್ತು ಮಾರ್ಯಾರ. ಈಗ ವಕಫ್ದ ಜಮೀನುಗಳು ನಾವೇನು ಇಟ್ಕೊಂಡು ಕೂತಿದ್ದೇವೆ ಇಲ್ಲಿವರೆಗೆ ಅದನ್ನು ಮಾರ್ಲಾಗ್ತಾರೆ. ಮತ್ತೊಂದು ಏನು ಸರ್ ನೋಡಿ, ಅದು ಬೇರೆ ನೋಡಿ, ಎಲ್ಲದ್ರೊಳಗೆ ತಪ್ಪು ಇರ್ತಾವೆ. ಒಂದು ಯಾವುದೇ ಸಿಸ್ಟಮ್ ಅದಲ್ಲ, ಇಟ್ಸ್ ಡಿಫ್ರೆಂಟ್. ಆದರೆ ಅದು ಒಂದು ಯಾರಿಗೆ ಬೇಕಾಗಿತ್ತು ಆ ಕಾನೂನು ನೋಡ್ರಿ. ನಾವು ಮಾತು ಹೇಳ್ತೀವಿ, ನಾವೇನು ಹೇಳ್ತಾ ಇದ್ದೀವಿ, ವಕಫ್ನಿಂದ ಇಲ್ಲಿ ನೋಡಿ ಒಂದು ಕೆಲವೊಂದಿಷ್ಟು ವ್ಯಕ್ತಿಗಳು ಮಾತ್ರ ಕಬ್ಜ ಮಾಡ್ಕೊಂಡು ಕೂತ್ಬಿಟ್ರು. ಬಡವರಿಗೆ ಏನು ಮಾಡಿದ್ದಾರೆ ನೋಡಿ. ಮುದ್ರಾ ಇಲಾಖೆ ಒಳಗೆ ಎಲ್ಲಾ ಖಾತೆ ತಗೋರಿ, ಎಲ್ಲಾ ಖಾತೆ ಕೇಳ್ರಿ. ವಕಫ್ದಿಂದ ಮುಸಲ್ಮಾನರಿಗೆ ಎಷ್ಟು ಲಾಭ ಆಗ್ಯದ ಅದು ಸೆಕೆಂಡ್ರಿ. ಆದ್ರೆ ವಕಫ್ ಇರುವುದು ಮೈನಾರಿಟಿ ಇರುವ ಒಂದು ಕಾನೂನು. ಅದರಿಂದ ನಾವು ಮಾತಾಡೋದು ಮುಗಿಲಿ, ಆಮೇಲೆ ಪ್ರಶ್ನೆ ಒಮ್ಮೆ ಒಟ್ಟಿಗೆ अभी 2-3 जने बात करते हैं. ಮೊನ್ನೆ ನೀವು ಸಮಾಧಾನ ಕೂತ್ರಿ, ನಾವು ಮಾತಾಡಿದ ನಂತರ ನಿಮ್ದು ಕ್ವಶನ್ ಇದು ಚಾಲು ಮಾಡ್ರಿ. ನಮ್ದು ರಿಕ್ವೆಸ್ಟ್ ನಿಮ್ಗೆ, ನಾವು ಮಾತಾಡ 5 ನಿಮಿಷ ಮಾತಾಡ್ಬಿಡ್ತೇವೆ. ಅದು ಈಗ ಅದರ ನಂತರ ನೀವು ಪ್ರಶ್ನೆ ಕೇಳ್ರಿ, ಎಲ್ಲದಕ್ಕೂ ಡಿಸ್ಟರ್ಬ್ ಮಾಡಬೇಡ್ರಿ ನಮ್ಗೆ. ಆಯ್ತು. ಈಗ ನೋಡಿ, ಖಾದ್ರಿ ಅವ್ರು ಅದಾರಂದ್ರೆ ಅದೊಂದು ಸ್ಪೆಷಾಲಿಟಿ. ಶಿವಪಾಲ್ ಇವತ್ತಿನ ಎಕ್ದಮ್ ನಾವು ಕರೆ ಕೊಟ್ಟಕ್ಕೆ ತಾವು ಮತ್ತೊಮ್ಮೆ ನಮ್ಮ ಮೇಲೆ ಬಂದಿದ್ದೀರಿ. ಪತ್ರಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಒಂದು ಇದು ಏನು ಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ, ನಾವು 3-4 ಜನ ಏನು ಕೂತಿದ್ದೆವು, ಈಗ 2-3 ಜನ ಮಾತಾಡಿದ್ದಾರೆ. 2 ನಿಮಿಷ ನಾವು ಮಾತಾಡಿ ಮುಗಿಸ್ತೇವೆ. ತದನಂತರ ತಾವು ಪ್ರಶ್ನಾವಳಿ ಒಂದು ಏನು ಸಮಯ ಪೂರಿ ಮಾಡಿರಿ, ನಾವು ಆನ್ಸರ್ ಅದೇ ನೀವೇ ಡಿಸ್ಟರ್ಬ್ ಮಾಡ್ತೀರಿ. ಮತ್ತು ನೀವೇ ನಮ್ಗೆ ಹೇಳಕ್ಕೆ ಕೊಡೋಲ್ಲ. ನಾವು ಹೇಳಾಕ್ತಿದ್ದೀಗ ಇವತ್ತಿಂದ ಏನಿದೆ ಹೇಳೋದ್ರೊಳಗೆ ಸಮಾಧಾನ ಅಂದ್ರೆ ಭಾಳ ಇಂಪಾರ್ಟೆಂಟ್. ವಕಫ್ ಬಿಲ್ ಬಗ್ಗೆ ನಮ್ಮದು ಮೇನ್ ಇವತ್ತು ಇಶ್ಯೂ. ವಕಫ್ ಬಿಲ್ ಅಮೆಂಡ್ಮೆಂಟ್ ಆಗಿದ್ದು ಇದೊಂದು ಅಲ್ಪಸಂಖ್ಯಾತರ ಪರವಾಗಿ ಇರುವ ಒಂದು ಕಾನೂನು. ಇದು ಏನು ಇವತ್ತಿನಿಂದ ಇಲ್ಲ, ಇದು ಬ್ರಿಟಿಷರ ಕಾಲದಿಂದ ಇದು ವಕಫ ನಿಮ್ಗೆ ಗುರ್ತಿದೆ. ಆವಾಗ ಇನ್ಯಾಕ್ಟ್ ಆಗ್ತದೋ. ಬಟ್ ಅದಕ್ಕಿಂತ ಮುಂಚಿತವಾಗಿ ಮೊಘಲರ ಆಳ್ಕೆ ಆಗಲಿ ಬೇರೆಯವರ ಆಳ್ಕೆ ಆಗಲಿ ಇದು ವಕಫ್ ನಡ್ಕೋತೆ ಬಂದಿದೆ. ವಕಫ್ ಒಂದು ಸಂಸ್ಥೆ, ಯಾವ ಪ್ರಾಪರ್ಟಿಗಳು ಜನರು ದಾನವಾಗಿ ಮಠಕ್ಕೆ ದಾನ ಕೊಡ್ತೀರಿ, ಬೇರೆ ಶಾಲೆಗಳಿಗೆ ದಾನ ಕೊಡ್ತೀರಿ, ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ ದಾನ ಕೊಡ್ತೀರಿ. ಅದೇ ಥರ ನಮ್ಮ ಧರ್ಮ ಇಸ್ಲಾಂ ಧರ್ಮದಲ್ಲಿ ಯಾರು ಮುಸ್ಲಿಮರ ಯೋಗ ಕ್ಷೇಮ ವೆಲ್ಫೇರ್ ಸಲುವಾಗಿ, ಬಡವರ ಸಲುವಾಗಿ, ವಿಧವೆಗಳ ಸಲುವಾಗಿ, ಯಾರು ಬೇರೆ ಅಂತ ಕಾರ್ಯಗಳಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ವಕಫಕ್ಕೆ ದಾನ ಮಾಡಿರ್ತಾರೆ. ಅದು ವಕಫ್ ಪ್ರಾಪರ್ಟಿ ಆಗುತ್ತೆ. ಒನ್ಸ್ ವಕಫ್ ಪ್ರಾಪರ್ಟಿ ಇಟ್ ಈಸ್ ಆಲ್ವೇಸ್ ವಕಫ್ ಪಾರ್ಟಿ. ಒಂದು ಸಲ ವಕಫ್ ಆತಂದ್ರೆ ಅದು ಆಲ್ವೇಸ್ ಅದರಲ್ಲಿ ಏನೂ ಬದಲಾವಣೆ ಮಾಡಲಿಕ್ಕೆ ಕಾರಣಿಲ್ಲ. ಅಂಥದ್ದೊಂದು ಕಾನೂನು ಏನಿತ್ತಲ್ಲ, ಅದರ ಒಳಗೆ ಇವರು ಸಂಶೋಧನೆಯ ಹೆಸರಿನಲ್ಲಿ ಬಂದು ಲೂಟಿ ಮಾಡುವ ಉದ್ದೇಶದಿಂದ ಇದು ಹೇಳಬೇಕಾಗಿದೆ ನಮ್ಗೆ. ಅವರು ಇದು ಬುಕ್ಕಟ್ಟು ಹಾಕೊಂಡಾರ, ಅವರು ಬಡವ್ರಿಗೆ ಹೆಲ್ಪ್ ಮಾಡ್ತೇವೆ, ಅವ್ರಿಗೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ? ನೀವು 11 ವರ್ಷದಿಂದ ಸರ್ಕಾರ ಒಳಗಿದ್ದೀರಿ. ನಿಮ್ಮಲ್ಲಿ ಒಂದೇ ಒಂದು ಜನಪ್ರತಿನಿಧಿ ಮುಸ್ಲಿಂ ಸಮಾಜಕ್ಕೆ, ಅಲ್ಪಸಂಖ್ಯಾತ ಸಮಾಜಕ್ಕಿಲ್ಲ. ಇದು ಒಮ್ಮೆ ನೀವು ರಾತ್ರಿ 12ಕ್ಕೆ ಎದ್ದು ನಾವು ವಕಫ್ ಪ್ರಾಪರ್ಟಿ ಕಬಳಿಸಿ ನಾವು ಏನಾರ ಮಾಡ್ತೀವಿ ಅಂದರೆ ಇದರಲ್ಲಿ ನಿಮ್ಮ ದುರುದ್ದೇಶ ಕಾಣ್ತಿದೆ. ಅದು ಒಂದು. ಅದೇ ಈಗ ನಮ್ಮ ಪತ್ರಕರ್ತ ಬಂದು ಹೇಳ್ದಂಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಭಾಳ ಅದಾವೆ. ಇದೇನು ನಮ್ಮ ಕಮಿಟೀಸ್ ಇರ್ತಾವೆ, ದಾನ ಮಾಡಿದ್ದು ಅವಕ್ಕೇನು ಮೇಂಟೈನ್ ಮಾಡೋಕ್ಕೇನು ಕಮಿಟೀಸ್ ಅಲ್ಲ. ಆ ಎಲ್ಲ ಕಮಿಟೀಸೊಳಗೆ 11ಕ್ಕೆ 11 ಅಲ್ಪಸಂಖ್ಯಾತರು ಇರ್ತಾರೆ. ಅದರೊಳಗೆ ಲೇಡೀಸ್ ಇರ್ಬೋದು, ಇರಬಾರ್ದು, ಒಂದು ಕ್ರೈಟೇರಿಯಾ ಒಳಗೆ ಅದು ಆಗಿರ್ತದೆ.
ಆದರೆ ಈಗ ಇವ್ರು ಏನಂತಾರೆ ಅಲ್ಲಿ ಕೆಲವೊಂದೇ ಜನ ಮುಸ್ಲಿಮರು ಇರಬೇಕು, ಉಳ್ಕಿದ್ದವ್ರು ಹಿಂಗಿರಬೇಕು ಹಂಗಿರಬೇಕು. ನಮ್ಮದೊಂದು ಟ್ರಿಬ್ಯುನಲ್ ಇತ್ತು. ಟ್ರಿಬ್ಯುನಲ್ ಯಾವಾಗ ಆಯ್ತು? ಡಿ ಸಿಗಳು ಅಧಿಕಾರಿಗಳಿಂದ ವಕಫದಲ್ಲಿ ತೊಂದರೆ ಆದ ನಂತರ ಅದು ಏನಾಯ್ತು, ಟ್ರಿಬ್ಯುನಲ್ ರಚನೆ ಆಯಿತು. ಮೊದಲು ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗೆ ನಡೀತಿದ್ದು ಕೇಸ್, ನಂತರ ಟ್ರಿಬ್ಯುನಲ್ ಒಳಗೆ ನಡೆದು. ಈಗ ಅದು ಟ್ರಿಬ್ಯುನಲ್ ಅಂದರೆ ಒಂದು ಡೆಡಿಕೇಟೆಡ್ ನ್ಯಾಯಾಲಯದ ನ್ಯಾಯಾಲಯದ ಅಂಗ. ಅದು ಬರೇ ವಕಫ್ ಬಗ್ಗೆನೇ ಡಿಸ್ಕಸ್ ಮಾಡ್ತದೆ. ಅದನ್ನು ತೆಗೆದು ಹಾಕುವ ವಿಚಾರದಿಂದ ಡಿ ಸಿ ಅವ್ರಿಗೆ ಪವರ್ ಕೊಟ್ಟು ಅದರಲ್ಲಿ ಇದು ಮಾಡುವವ್ರದ್ದು ಇದೆ. ಯಾಕಂದರೆ ಅವ್ರು ಎಲ್ಲನೂ ಮಾರ್ಕೊಂಡು ತಿಂದಾರೆ. ಆಗಾಗ ಹೇಳಿದೆ ನಾನು. ಈಗ ಉಳಿದಿದ್ದ ವಕಫ್. ಮತ್ತು ವಕಫ್ದೊಳಗೆ ಒಂದು ದೊಡ್ಡ ತಪ್ಪು ಮಾಹಿತಿ ಏನು ಕೊಡ್ಲಾಗ್ತಾರಪ್ಪ ಅಂದರೆ, ಸುಮಾರು 8.5 to 9 ಲಕ್ಷ ಎಕರೆ ಏನು ವಕಫ್ ಇದೆ, ಅದರೊಳಗೆ 60% ಬರೀ ಗೋರ್ಯಾಳ ಅದಾವೆ. ಹ್ಯಾಂಗೆ ಮುಸಲ್ಮಾನರು ಗೋರ್ಯಾಳ ನೀವು ಹೇಳಾಕ್ತೀರಿ? ಗೋರ್ಯಾಳ ಮಾರ್ಕೊಂಡು ತಿನ್ಲಕ್ಕೆ ಸಾಧ್ಯನಾ? ಕೆಲವೊಂದು ಜಮೀನು ಉಳ್ಕಿದ್ದ ದರ್ಗಾ ಅದಾವೆ, ಮಸೂತಿ ಅದಾವೆ. ಕೆಲವೊಂದು ಜಮೀನು ನಾವು ಅದಕ್ಕೆ ಸಮಾಜದ ಒಳಿತಕ್ಕಾಗಿ ಯೂಸ್ ಮಾಡಬೇಕಾಗಿತ್ತು. ಆ ಮಟ್ಟಿಗೆ ಯೂಸ್ ಮಾಡಲಿಲ್ಲ. ಅದು ನಮಗೆ ಖೇದಿದೆ. ಮಾಡಬೇಕಾಗಿತ್ತು. ಅದು ಇವ್ರದ್ದು ಕಣ್ಣು ಕೆಂಪಾಗ್ಯಾವ. ಅದೊಂದು ವಿಷಯ ನಾವು ನಿಮ್ಮ ಮುಂದೆ ಹೇಳಾಯ್ತು. ಇನ್ನೊಂದು, ನಮ್ಮ ಸಿಟಿ MLA ಅವರು ಪದೇ ಒಂದು ಸಮಾಜಕ್ಕೆ ಗುರಿಯಾಗಿಸ್ಕಿಟ್ಕೊಂಡು ಅವರೇನು ಅವಹೇಳನಕಾರಿ ಮಾತುಗಳು ಹೇಳ್ತಾರೆ. ವಿಶೇಷವಾಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ಗೆ. ಯಾಕಂದ್ರೆ ಅವರು ಟಿಪ್ಪು ಸುಲ್ತಾನ್ ಆಗಲಿ, ಔರಂಗಜೇಬ್ ಆಗಲಿ, ಎಲ್ಲರ ಬಗ್ಗೆನೂ ಹಗುರವಾಗಿ ಮಾತಾಡೋರು ಚಟಾಗಿದೆ. ಅದಕ್ಕೆ ಬಿಜಾಪುರ ಜನರು, ನಾವಲ್ಲ, ಎಲ್ಲರೂ ಅವ್ರಿಗೆ ಓಟ್ ಹಾಕಿದವರು ಅವ್ರಿಗೆ ಹುಚ್ಚ MLA ಅಂತಾರೆ. ಹುಚ್ಚು ಬಸವನಗೌಡ, ಹುಚ್ಚು ಎತ್ತನಾಳ್ ಅಂತಾರೆ. ಯಾಕಂದ್ರೆ ಅನ್ನಂಗಿಲ್ಲ. ಯಾಕಂದ್ರೆ ಅವ್ರು ಯಾರಿಗೆ ಏನು ಹೇಳಾಕ್ತಾರೆ ಅನ್ನೋದು ತಿಳಂಗಿಲ್ಲ. ಅವ್ರು ಹೇಳ್ತಾರೆ, ನಾ ಹಿಂದುತ್ವದ ಸಲುವಾಗಿ ಹೋರಾಡ್ಲಾಗತ್ತೀನಿ ಅಂತ. ಯಾವ ಪಕ್ಷ ಹಿಂದುತ್ವ ಸಲುವಾಗಿ ದೇಶದೊಳಗೆ ಹೋರಾಡ್ಲಾಗ್ತದೆ, ಆ ಹಿಂದುತ್ವ ಪಕ್ಷದ ಹಿಂದೂಗಳೇ ಅವ್ರಿಗೆ ಈಗ ಉಚ್ಚಾಟನೆ ಮಾಡ್ಯಾರ. ಹಂಗಾದ್ರೆ ಇವ್ರು ಯಾವ ಹಿಂದುತ್ವಗೆ ಇದು ಮಾಡ್ಲಾಗ್ತಾರೆ? ನಮ್ಮ ಸ್ವಾಮಿಗಳು ಹೇಳ್ತಾರೆ, ಬಸವ ಮೃತ್ಯುಂಜಯ ಸ್ವಾಮಿಗಳು ಅವ್ರ ಪರವಾಗಿ ನಿಂತಾರೆ. ಅದು ನಮ್ಗೆ ವೆಲ್ಕಮ್ ಅದ. ಅದಕ್ಕೆ ನಾವು ಇದು ಮಾಡ್ತೇವೆ. ಆದರೆ ಬಸವ ಮೃತ್ಯುಂಜಯ ಸ್ವಾಮಿ ಕೂಡಲ ಸಂಗಮ ಪೀಠದ ಸ್ವಾಮೀಜಿಗಳು ಇದು ಒಂದು ಕ್ಲಿಯರ್ ಮಾಡಬೇಕು. ಅವ್ರದ್ದು ಸ್ಟ್ಯಾಂಡ ಮುಸಲ್ಮಾನರಿಗೆ ಬೈಯುವಾಗ, ಮುಸಲ್ಮಾನರಿಗೆ ಅವಹೇಳಕ್ಕಾಗಿ ಹೇಳುವಾಗ ಅವ್ರದ್ದೇನು ಅದ್ರ ಬಗ್ಗೆ ಅವ್ರ ವಿಚಾರ ಏನಿದೆ? ಗುರುಗಳು ಸ್ವಾಮಿಗಳು ಅವರು ಬರೀ ಅವರು ಯತ್ನಾಳವ್ರಿಗೆ ಸ್ವಾಮಿಗಳು, ನಮಗೂ ಅವರು ಪೂಜ್ಯ ಸ್ವಾಮಿಗಳೇನೆ. ನಾವು ಇದನ್ನು ಅವ್ರಿಗೆ ಹೋಗಿ ಒಂದು ನಿಯೋಗ ಹೋಗಿ ಅವ್ರಿಗೆ ಕೇಳೋರ್ದೇವು, ನೀವು ಇಷ್ಟು ಭಾಳ ಇದರಲ್ಲೇ ಒನ್ ಸೈಡೆಡ್ ಇವತ್ತು ನೀವು ಯತ್ನಾಳ್ ಹಿಂದೆ ನಿಂತೀರಿ. ಮುಸಲ್ಮಾನರ ಬಗ್ಗೆ ಅವ್ರ ವಿಚಾರ ನಿಮ್ಮ ವಿಚಾರ ಒಂದೇ ಅದಾವೇನು? ಇದು ಅವ್ರಿಗೆ ಗುರುತು ಮಾಡಬೇಕು ಸಮಾಜಕ್ಕೆ. ಇಂಥವು ಹಲವು ಇದಾವೆ. ಅದಕ್ಕೆ ನಾವು ಅವ್ರ ಬಗ್ಗೆನೂ ನಾವು ವಕಫ್ ಬಗ್ಗೆನೂ ನಮ್ಮದೊಂದು ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ. ಅದ್ರ ಬಗ್ಗೆ ಪೂರ್ವಭಾವಿ ಸಭೆ ಕರೆದು ನಿಮಗೆ ಡೇಟ, ವೇಳೆ, ಸ್ಥಳ ತಿಳಿಸ್ತೇವೆ. ಮತ್ತು ಬಸವನಗೌಡ ಅವ್ರ ಬಗ್ಗೆನೂ ನಾವು ಒಂದು ಇದರದಲ್ಲಿ ತೆಗೆದ DC ಆಫೀಸ್ನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡೋ ಸಲುವಾಗಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಹೋರಾಟ ಇರುತ್ತೆ ಅಂತ ಹೇಳಿ.